ಹಾಯ್ ಹಲೋ ಆ್ಯಂಡ್ ನಮಸ್ಕಾರಗಳು. ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್. ಸೊ ಇವತ್ತಿನ ಒಂದು ವಿಡಿಯೋ ಮಾಡೋ ಒಂದು ಐ ಥಿಂಕ್ ಪರ್ಪಸ್ ಅದರ ಉದ್ದೇಶ ಏನಪ್ಪ ಅಂದರೆ, ಸೊ ಈಗಿನ ಒಂದು ಜನ್ರೇಷನಲ್ಲಿ ಮನುಷ್ಯನಿಗೆ ಎಷ್ಟೇ ಬುದ್ಧಿವಂತ, ಎಷ್ಟೇ ವಿದ್ಯಾವಂತ, ಎಷ್ಟೇ ಹಣವಂತ ಇದ್ದರೂ ಕೂಡ ಮನುಷ್ಯನಿಗೆ ಅಹಂಕಾರ ಇತ್ತು ಅಂದರೆ ಆ ಮನುಷ್ಯನಿಗೆ ಆ ಮೂರು ಇದ್ದರೂ ಕೂಡ ವೇಸ್ಟ್ ಅನ್ನೋಕ್ಕೆ ಒಂದು ಚಿಕ್ಕ ಒಂದು ಮಾತುಗಳ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಐ ಥಿಂಕ್ ಅಹಂಕಾರ ಅನ್ನೋದು ಮನುಷ್ಯನಲ್ಲಿ ಯಾವಾಗ ಬರುತ್ತೆ ಅಂದರೆ ಅವನತ್ತಿಗೆ ಅದೇ ಕಾರಣ ಆಗುತ್ತೆ, ಯಾರೂ ಕಾರಣರಾಗಲ್ಲ ಅಂತ ಹೇಳೋಕ್ಕೆ ಈ ಒಂದು ಮಾತುಗಳ ಮೂಲಕ ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ, ಒಬ್ಬ ಪಂಡಿತ ಅಂದರೆ ತುಂಬ ಜ್ಞಾನಿ, ಮೇಧಾವಿ ಅಂತ ಹೇಳ್ತಾರೆ. ಸೊ ಅವನೇನು ಮಾಡ್ತಾನೆ, ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗ್ಬೇಕಂತ ಬೇರೆ ಒಂದು ಪ್ರಯಾಣ ಮಾಡಬೇಕಾಗಿರುತ್ತೆ. ಸೊ ಮಧ್ಯದಲ್ಲಿ ನದಿ ಇರುತ್ತೆ. ಆ ನದಿಯಲ್ಲಿ ಈ ಕಡೆ ದಡದಿಂದ ಆ ಕಡೆ ದಡಿಗೆ ಹೋಗ್ಬೇಕಲ್ವ. ಸೊ ಆಗ ನಾವಿಕನಿಗೆ ಕರೆದ್ಬಿಟ್ಟು ಕೂತ್ಕೋತಾನೆ ಆ ದೋಣಿಯಲ್ಲಿ. ದೋಣಿ ಮೂಲಕವಾಗಿ ಆ ಕಡೆ ದಡ ಸೇರ್ತಾ ಇರುವಾಗ ಮಧ್ಯದಲ್ಲಿ ಮಧ್ಯವಾಗಿ ಮಾತಾಡ್ತಾ ಇರ್ತಾರೆ. ಇವನಿಗೆ ಅಹಂಕಾರ ತುಂಬ, ನಾನು ಪಂಡಿತ ಇದ್ದೀನಿ, ನಾನು ಜ್ಞಾನಿ ಇದ್ದೀನಿ ಅಂತೇಳಿ. ಅವನಿಗೆ ಹೇಳ್ತಾನೆ ದೋಣಿ ನಾವಿಕನಿಗೆ, ಏನಪ್ಪ ಓದಿದೀಯಾ? ಅವನು ಹೇಳ್ತಾನೆ, ಏನು ಓದಿಲ್ಲ ಸ್ವಾಮಿ ಅಂತ ಹೇಳ್ತಾನೆ. ಸ್ವಾಮಿ ಏನು ಓದಿಲ್ಲ ನಾನು ಅಂದರೆ, ನಿಂದು ಕಾಲ್ಭಾಗ ಜೀವನ ವ್ಯರ್ಥ ಅಂತ ಹೇಳ್ತಾನೆ. ಆಗ ಮತ್ತೆ ಹೋಗ್ತಾ ಹಂಗೆ, ಏನಪ್ಪ ನಿಮ್ಗೆ ಏನಾದರೂ ಹಿಂದಿ ಭಾಷೆ ಬರುತ್ತಾ ಅಂತ ಕೇಳ್ತಾನೆ. ನನಗೆ ಹಿಂದಿ ಭಾಷೆ ಗೊತ್ತಿಲ್ಲ, ಕನ್ನಡ ಭಾಷೆ ಬಿಟ್ಟರೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸೊ ಹಂಗೆ ಹೋಗ್ತಾ, ನಿನಗೆ ಏನಾದರೂ ಸ್ವಲ್ಪನಾದರೂ ಇಂಗ್ಲೀಷ್ ಭಾಷೆ ಗೊತ್ತಾ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಅದು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಂದರೆ ನಿನ್ನ ಮುಕ್ಕಾಲು ಜೀವನನೇ ವ್ಯರ್ಥ ಆಯ್ತು ಅಂತ ಹೇಳ್ತಾರೆ. ಅಂದರೆ ಓದಿಲ್ಲ ಅಂತೀಯ, ಅಟ್ಲೀಸ್ಟು ಭಾಷೆಗಳ ಬಗ್ಗೆನೂ ಗೊತ್ತಿಲ್ಲ ಅಂತೀಯ, ಹಿಂದಿ ಭಾಷೆ ಗೊತ್ತಿಲ್ಲ, ಇಂಗ್ಲೀಷ್ ಭಾಷೆ ಗೊತ್ತಿಲ್ಲ, ಕನ್ನಡ ಬಿಟ್ಟರೆ ಏನೂ ಗೊತ್ತಿಲ್ಲ ಅಂತೀಯಲ್ಲ, ನಿಂದು ಮುಕ್ಕಾಲು ಜೀವನನೇ ವ್ಯರ್ಥ ಆಯ್ತು ಅಂತ ಹೇಳ್ತಾರೆ. ಹೀಗೆ ಹೋಗ್ತಾ ಇರುವಾಗ ಒಂದು ಬಿರುಗಾಳಿ ಬಂದುಬಿಡುತ್ತೆ. ಅವನು ಈ ಕಡೆ ದಡ ಸೇರ್ಬೇಕನ್ನೋ ಅಷ್ಟಲ್ಲೇ ದೊಡ್ಡ ಬಿರುಗಾಳಿ. ಆಗ ಆ ನಾವಿಕ ಹೇಳ್ತಾನೆ, ಸ್ವಾಮಿ ನಿಮಗೆ ಈಜು ಬರುತ್ತಾ ಅಂತ ಕೇಳ್ತಾನೆ. ಅವನು ಇಲ್ಲಪ್ಪ ಈಜು ಬರೋನು ಗಾಬರಿಯಿಂದ ಹೇಳ್ಬಿಡ್ತಾನೆ. ಸೊ ನಿಮ್ಮದು ಇಡೀ ಜೀವನನೇ ವ್ಯರ್ಥ ಅಂತ ಹೇಳಿ ಅವನೇನು ಮಾಡ್ತಾನೆ, ಆ ದೋಣಿಯಿಂದ ಬಿಟ್ಟು ಜಿಗಿದು ಬಿಡ್ತಾನೆ. ನೋಡಿ ಬಂಧುಗಳೇ, ನಮ್ಮ ಇದರಿಂದ ಏನಾಗುತ್ತೆ ಅಂದರೆ, ನಮ್ಮ ಅಹಂಕಾರವನ್ನು ನಮ್ಮನ್ನೇ ಸುಟ್ಟಾಗ್ತದೆ. ಸೊ ಇಲ್ಲಿ ನಮಗೆ ಕೇವಲ ಪುಸ್ತಕಗಳನ್ನು ಓದಿದರೆ ಸಾಲದು, ಪುಸ್ತಕಗಳಿಂದ ನಮ್ಮ ಜೀವನ ಸಾಗಲ್ಲ. ಜೀವನದ ಕಷ್ಟಗಳನ್ನು ದಾಟಬೇಕಾದ್ರೆ ನಾವು ಪ್ರಾಯೋಗಿಕವಾಗಿ ಜ್ಞಾನ ಇರಬೇಕಂದ್ರೆ ಎಕ್ಸ್ಪೀರಿಯನ್ಸ್, ಅನುಭವ ಇರಬೇಕು ಜೀವನದಲ್ಲಿ. ಸೊ ಅಹಂಕಾರವನ್ನು ಬಿಟ್ಟು ನಾವು ಎಲ್ಲವನ್ನು ಗೌರವಿಸಿದರೆ ಸೊ ಅದೇ ನಿಜವಾದ ಬುದ್ಧಿವಂತಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಪುಸ್ತಕಗಳು 100 ದಾರಿ ತೋರಿಸ್ಬೋದು, ದಾರಿ ತೋರಿಸುತ್ತೆ. ಆದರೆ ದಾರಿಯಲ್ಲಿ ನಡಿಬೇಕಾದ್ರೆ, ನಾವು ಆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅನುಭವ ಮಾತ್ರ ಮುಖ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಮ್ಮ ಒಂದು ಬದುಕಲ್ಲಿ ಏನಪ್ಪ ಅಂದರೆ, ಸುಮಾರು ಪರೀಕ್ಷೆಗಳು ಬರುತ್ತೆ. ಸೊ ಆ ಪರೀಕ್ಷೆಗಳಿಗಿಂತ ತಗೊಳ್ಳೋ ಒಂದು ಸರ್ಟಿಫಿಕೇಟ್ಗಿಂತ ನಾವು ಬದುಕು ಕಟ್ಟಿಕೊಳ್ಳೋದು ಮುಖ್ಯ ಅಂತ ಹೇಳ್ತಾ, ಸೊ ಮನುಷ್ಯನಿಗೆ ಅಹಂಕಾರವನ್ನು ಬಿಟ್ಟು ಜೀವನ ಮಾಡೋದು ಮುಖ್ಯ ಅಂತ ಹೇಳ್ತಾ, ಸೊ ಈ ಒಂದು ಸ್ಟೋರಿ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ. ಯಾರಾದರೂ ಅಹಂಕಾರಗಳಿದ್ದರೆ ಇವತ್ತೇ ಬಿಟ್ಟಾಕ್ತೀವಿ. ಸೊ ಒಳ್ಳೆಯ ಒಂದು ಜೀವನ ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ, ಒಳ್ಳೆಯ ವಾತಾವರಣ ಸೃಷ್ಟಿ ನಿಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ, ಸೊ ಈ ಒಂದು ಸ್ಟೋರಿ ಮೂಲಕ, ಈ ಕಥೆ ಮೂಲಕವಾಗಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಕಥೆ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ. ಜೈ ಕರ್ನಾಟಕ. ನಮಸ್ಕಾರ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ.